ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ರಾತ್ರಿ ನಿನ್ನೆ ಸ್ವಲ್ಪ ಮಳೆ ಬಂದದ. ನನ್ನ ಗಿಡಗಳಿಗಂತೂ ಫುಲ್ ರಾತಾಗಿದೆ, ಅಂದರೆ ಒಂಥರ ಒಳ್ಳೆ ಫೀಲ್ ಮಾಡ್ಲಿಕ್ಕೆ. ಆಮೇಲೆ ಇಲ್ಲಿ ನೋಡ್ರಿ, ನನ್ನ ಹೊಸ ಗಿಡದಲ್ಲಿ ಇವತ್ತು ಹೂವು ಅರಳದ. ಇದು ನಂಗೆ ನೋಡಿ ಭಾಳ ಖುಷಿ ಆಯಿತು. ಸೊ ಡಬಲ್ ಪೆಟ್ಲು ರೆಡ್ ಕಲರ್ ಅಡೇನಿಯಮ್ ನೋಡ್ರಿ ಎಷ್ಟು ದಪ್ಪ ಐತಿದು ಅಂಥೇಳಿ. ಸೊ ನೋಡ್ರಿ ಎಷ್ಟು ದಪ್ಪ ಇದು ಹೂವು. ಆಮೇಲೆ ಇದ್ರ ಇನ್ನೂ ಮೊಗ್ಗುಗಳಿದಾವೆ ಅಲ್ಲಿ. ಸೊ ಇನ್ನೂ ಎರಡು ಕಲರಲ್ಲಿ, ಇನ್ನೂ ಎರಡು ಗಿಡದಲ್ಲಿ ಯಾವ ಕಲರ್ ಅಂತ ಅರಳಬೇಕು. ಸೊ ನನಗೆ ಈ ಅಡೇನಿಯಮ್ ಗಿಡ ಆಲ್ರೆಡಿ ಪಿಂಕ್ ಕಲರೇ ಜಾಸ್ತಿ ಆಗಿದ್ವು. ಇವಾಗ ಈ ಥರದ ಕಲರ್ ಕಲೆಕ್ಷನ್ಸು ಒಂದಿಷ್ಟು ಮಾಡೋಣ ಅಂಥೇಳಿ. ಯಾಕಂದರೆ ನೀರು ಕಮ್ಮಿ ಇದ್ರೂ ಈ ಗಿಡಗಳು ಚೆಂದಾಗಿ ಹೋಗ್ತಾವೆ. ಅದ್ರ ಸಲುವಾಗಿ ಚಲೋ ಅದೆಲ್ಲ ಕಲರ್. ನಿಮಗೆ ಇದು ಕಲರ್ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ಆಮೇಲೆ ಈ ಎಲ್ಲ ಗಿಡದ ಹೂಗಳು ಅರಳಿಗತ್ತವೆ. ಈಗಷ್ಟೇ ಮುಂಜಾನೆ ಆಗಿದೆ. ಸೊ ಇನ್ನೂ ಅರಳಬೇಕು. ಇವಾಗಿನ 7 ಗಂಟೆ ಟೈಮು. ಆಮೇಲೆ ಸೀಡ್ಸ್ ಕೇಳಲಿಕ್ಕತ್ತಿದ್ರಿ ಎಲ್ಲರೂ, ಒಂದಿಷ್ಟು ಸೀಡ್ಸು ಅದು ಅಂಥೇಳಿ. ಕಟ್ಟಿಂಗ್ ಏನಾರ ಬೇಕಾಗಿತ್ತು ಅಂದರೆ ನಾನು ಕಟ್ಟಿಂಗ್ಸನ್ನು ಸೇಲ್ ಮಾಡ್ತೀನಿ. ಬಟ್ ಮಿನಿಮಮ್ ನೀವು 250 ರುಪೀಸ್ ಪರ್ಚೇಸ್ ಮಾಡಿರ್ಬೇಕಂದ್ರೆ ನನಗೆ ಪೋಸ್ಟ್ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತಾ. ಇಲ್ಲ ಸುಮ್ಮನೆ 50-100ಕ್ಕೆಲ್ಲ ನಾನು ಹೋಗೋಕ್ಕಾಗಲ್ಲ. ಯಾಕಂದರೆ ನಾನು ಬೇರೆಯವ್ರಿಗೆ ಕಳಿಸ್ತೀನಿ, ಅವ್ರನ್ನೂ ಚಾರ್ಜ್ ಕೊಡ್ಬೇಕು ನಾನು ಅವರಿಗೆ. ಹಾಗಾಗಿ ಆಮೇಲೆ ಒಂದಿಷ್ಟು ಗಿಡಗಳು ತಾನೇ ಸೀಡ್ಸಿಂದ ಬೆಳೆದಿದ್ದ ಗಿಡಗಳು ಇವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಅಂದರೆ, ಇನ್ನು ಮುಂದೆ ಸ್ವಲ್ಪ ಮಳೆ ಏನಾರು ಸ್ಟಾರ್ಟ್ ಆಯಿತು ಅಂದರೆ ಗಿಡಗಳು ಚೆನ್ನಾಗಿರ್ತಾವೆ ನೋಡೋಕ್ಕಂಥೇಳಿ. ಆಮೇಲೆ ಬರ್ರಿ, ಸೊ ನಾನು ಎಷ್ಟೆಲ್ಲ ಕಿಚನ್ ವೇಸ್ಟಿನ ಗೊಬ್ಬರಗಳು ಹಾಕ್ತೀನಿ, ಆಮೇಲೆ ಬೇರೆ ಥರದ ಗೊಬ್ಬರಗಳು ಎಲ್ಲ ಹಾಕ್ತೀನಲ್ಲ. ಸೊ ನೋಡಿರಿ, ಇಂಥ ಬಿಸಿಲು, ಬೇಸಿಗೆ ಬಿಸಿಲಲ್ಲೂ ಕೂಡ ಇಷ್ಟು ಚೆಂದಾಗಿ ಗಿಡ ನೋಡಿರಿ ಹೆಂಗೆಲ್ಲ ಕಡೆ ಚಿಗುರಿ ಮೊಗ್ಗುಗಳು ಬರ್ಲಿಕ್ಕತ್ತಾವ. ಸೊ ಒಂದು ಸ್ವಲ್ಪ ಗೊಬ್ಬರದು ಇದು ತೊಗೊಂಡ್ರೆ, ಕೇರ್ ತೊಗೊಂಡ್ರೆ ಗಿಡಗಳಿಗೆ ನೋಡ್ರಿ ಸ್ವಲ್ಪ ನನ್ನ ಕಡೆ ಏನು ಹೆಚ್ಚು ಕಮ್ಮಿ ಆಗಿದೆ ಅಂದರೆ ನೀರಿನ ಹೆಚ್ಚು ಕಮ್ಮಿ ಆಗಿದೆ. ಸೊ ನೀರಿನ ಪ್ರಾಬ್ಲಮ್ ಆಗಿದ್ದರಿಂದ ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ಬಿಟ್ಟರೆ ಏನಿಲ್ಲ. ಸೊ ಗಿಡಗಳೆಲ್ಲ ಆರಾಮಾಗಿದೆ. ಆಮೇಲೆ ಇವತ್ತು ಒಂದಿಷ್ಟು ಈ ತರಕಾರಿ ಹಾರ್ವೆಸ್ಟ್ ಮಾಡ್ಬೇಕಂತಿದೆ. ಸೊ ಈ ತರಕಾರಿ ಗೊತ್ತಲ್ಲ ನಿಮಗೆಲ್ಲರಿಗೂ. ಸೊ ಇದು ನಮ್ಮ ಮನೆಗೆ ಫೇವ್ರೆಟ್ ತರಕಾರಿ. ಇದು ಇದು ಅಲ್ಲಿ ಬೆಳ್ಕೊಂಡದ. ಸೊ ಇದು ತಾನೇ ಬೆಳೆಯಂಥದ್ದು ನ್ಯಾಚುರಲ್ ಆಗಿ. ಆಮೇಲೆ ಇದು ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ. ಬಟ್ ಒಂದು ಪ್ರಾಬ್ಲಮ್, ಇದು ಒಂದು ಸತಿ ಬೆಳೀತು ಅಂದರೆ ಅದನ್ನು ಆ ಪಾಟಿನ ತೆಗೆಯೋದೇ ದೊಡ್ಡ ಕಷ್ಟ. ಸೊ ಇದು ಬರೀ ಎಲ್ಲೆಲ್ಲ ಆಗಿದೆ ಅದರಿಂದೆಲ್ಲ ಒಂದಿಷ್ಟು ತಗೋತೀನಿ. ಇದು ಈ ಥರ ಹಿಂಗೆ ಬೆಳೆದ್ರೇ ಚೆಂದ. ಪೂರ ಮಣ್ಣಲ್ಲಿ ಬೆಳೆದ್ರೆ ಸಣ್ಣ ಬೇರಿದ್ರೆ ಇದು ಅಷ್ಟು ಚೆಂದ ಅನಿಸಲ್ಲ. ಯಾಕಂದರೆ ಇದನ್ನು ನಾವು ಕಟ್ ಮಾಡಿ ಸೋಸ್ಕೊಂಡು ಇದಕ್ಕೆಲ್ಲ ಮಾಡಲಿಕ್ಕಾಗಲ್ಲ. ಸೊ ಇದು ನೋಡಿ ಈ ಥರ ಉದ್ದ ಬಳ್ಳಿ ಇರ್ತದಲ್ಲ, ಬಳ್ಳಿ ಒಳಗಿಂದ ಈ ಥರ ನಾವು ಕಸ ಎಲ್ಲ ತೆಕ್ಕೊಂಡು ಬೇರೆ ಏನಾರ ಇದ್ದರೆ ಬೇರನ್ನು ಕಟ್ ಮಾಡಿ ತೊಳೆದ್ರೆ ಆಯಿತು. ಸೊ ಇವೇನಾರು ಬೇರಿದ್ದರೆ ಬೇರನ್ನ ಕಟ್ ಮಾಡಿ ತೊಳೆದ್ರೆ ಆಯಿತು. ಇದು ತರಕಾರಿ ನಾವು ಮಾಡ್ಕೋಬೋದು ಈಸಿಯಾಗಿ. ಆಮೇಲೆ ಒಂದಿಷ್ಟು ಹೂಗಳು ಇದ್ದಾವೆ, ಹೂಗಳು ತೆಕ್ಕೊತೀನಿ. ಈ ಗಿಡದಲ್ಲಿ ನೋಡಿರಿ, ಈ ಗಿಡದಲ್ಲೂ ಗ್ರೋತ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ಇದೆಲ್ಲ ಕಿಚನ್ ವೇಸ್ಟಿಂದ ಮಾಡಿದ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಹಾಗಾಗಿ ನೋಡಿರಿ ಇದರಲ್ಲಿ ಹೂಗಳು ನೋಡಿರಿ. ಎಂಥ ಬಿಸಿಲಿದ್ರೂ ಹೂಗಳಿಗೇನೋ ಇದು ಕಮ್ಮಿ ಆಗಿಲ್ಲ. ಇಲ್ಲ ಈ ಚಿಗುರು ನೋಡ್ಬೇಕು ನೀವು ಎಷ್ಟು ಫಾಸ್ಟಾಗಿ ಹೆಂಗೆ ಚಿಗುರಿಸೋದು ಗೊತ್ತಾ ಗಿಡಗಳೆಲ್ಲನೂ. ಸೊ ಇನ್ನೊಂದು ಸ್ವಲ್ಪ ದಿವಸ ಈ ಸೀಸನು. ಆಮೇಲೆ ಇದು ಸಿಂಗಲ್ ಪೆಟ್ಲ್ ಬೇರೆ ಆಗಿದ್ದರಿಂದ ಗಿಡದ ಗ್ರೋತು ಚೆನ್ನಾಗೈತೆ ಇದು. ಸೊ ಇದು ಬೆಳ್ಳಿ ಥರ ಹಬ್ಬುತ್ತಾ ಇದು. ಆಮೇಲೆ ಅದಾದಮೇಲೆ ಈ ಸಣ್ಣ ಮಲ್ಲಿಗೆನೂ ಅಷ್ಟೇ. ಇವಾಗ ಸಣ್ಣ ಮಲ್ಲಿಗೆನ ಗಿಡಗಳು ಅಷ್ಟೇ ಸ್ವಲ್ಪ ಹೂಗಳು ಬರ್ಲಿಕ್ಕತ್ತಾವ. ಬಟ್ ನಾನೇ ತೆಗಿತಾ ಇಲ್ಲ, ಹೂಗಳು ಬಿಟ್ಟಿನಿ ಇದರಲ್ಲೂ ಮಗು ಬಂದ ನೋಡಿ. ನಿಂಬೆಹಣ್ಣು ಸ್ವಲ್ಪ ಹಣ್ಣಿಗೆ ಬಂದದ್ದು ನೋಡಿರಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ. ಸೊ ಕಲರ್ ಚೇಂಜ್ ಆಗಿದೆ. ನಾನು ಇವನ್ನ ತೆಗಿಬೇಕಂತ ಅಂದ್ಕೊಂಡಿನಿ, ತೆಗಿತೀನಿ. ಆಮೇಲೆ ಇನ್ನೂ ಸಣ್ಣ ಎಷ್ಟಿದ್ವಲ್ಲ ಫ್ರೆಂಡ್ಸ್, ನನಗೆ ಆ ಕಡೆ ಈ ಕಡೆ ಹೋಗ್ತಾ ನನ್ನ ಕೈ ಹತ್ತಿನೇ ಎಷ್ಟೊಂದು ಹೋಗಿದೆ. ಇನ್ನೂ ಒಳಗೊಂದು ಇಷ್ಟಿದ್ದಾವ. ಕೈ ಹತ್ತಿನೇ ಆ ಕಡೆ ಈ ಕಡೆ ನನಗೆ ಹೋಗಿರೋದು. ಇನ್ನು ಅದು ಬಿಟ್ಟರೆ ಈ ಕಡೆ ಈ ಗಿಡದಲ್ಲಿ ಒಂದೊಂದೇ ಕಾಯಿ ಬರ್ಲಿಕ್ಕದವು. ನೋಡ್ಬೇಕು ಇವು ಕಾಯಿ ಬರ್ತವೋ ಇಲ್ಲೋ. ಈ ಗಿಡದ ನಾನು ಇದು ನೆಟ್ಟು ತೆಗಿತೀನಿ. ಅದು ಇನ್ನೊಂದು ವಾರ ಅಷ್ಟೇ ಇದು ನೆಟ್ಟು ತೆಗಿತೀನಿ. ಇನ್ನು ಅದಾದಮೇಲೆ ಇದರಲ್ಲಿ ನೋಡ್ರಿ ಎಷ್ಟು
ಚೆನ್ನಾಗಿ ಬಂದವಂತ. ಇದು ಸೀಡ್ಸ್ ಆಗಲಾರ್ದಂಗೆ ನಾನು ಇವು 2 ದಿನಕ್ಕೊಮ್ಮೆ ಫುಲ್ ಇವನು ತೆಗೆದು ಹೋಗ್ಲಿಕ್ಕೆ. ಇವು ಸೀಡ್ಸ್ ಆಯ್ತು ಅಂದ್ರೆ ಮುಗೀತು, ಅದು ಬೆಳೆ ಬೆಳೆಯೋದೇ ಇಲ್ಲ. ಸ್ವಲ್ಪ ಇದಕ್ಕೆ ಮಳೆ ಸ್ವಲ್ಪ ಥಂಡು ವಾತಾವರಣ ಇದ್ರಂತೂ ಇಲ್ಲ ಚೆಂದಾಗಿ ಬೆಳೀತದೆ ಇದು. ಆಮೇಲೆ ಇಲ್ಲಿ ನಿಂತೀನಿ, ಈ ಗಿಡದಾಗ ನೋಡ್ರಿ ಎಷ್ಟು ಹೂವು ಬಂದವ. ಇದೂ ಅಷ್ಟೇ ಫುಲ್ಲು ಸುವಾಸನೆ ಬರೀತಾ. ಇದು ಮುಗಿದ ಮೇಲೆ ಒಂದು ಸ್ವಲ್ಪ ಕಟ್ ಮಾಡಿ ಬಿಸಾಕಿದರೆ ಮತ್ತೆ ಹೊಸ ಚಿಗುರು ಬಂದು ಚಂದ. ಸ್ವಲ್ಪ ಮಳೆ ಬಂದರೆ ಅಂತೂ ಹೂವು ಅರಳುತ್ತಾವೆ, ಬಿಸಿಲಿದ್ರೆ ಬಾಡ್ದಂಗೆ ಇರ್ತಾವಲ್ಲ, ಮಳೆ ಬಂದಂಗೆ ನೋಡಬೇಕು. ಇನ್ನು ಮಳೆ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಥರ ನಾನು ಇದ್ರ ಸಮೇತ ತೆಗ್ದೀನಿ, ಹೂಗಳು ತಗೊಂಡು ತುದಿನೂ ತೆಗ್ದಂಗೆ ಆಗುತ್ತೆ ಅಂತೀನಿ. ಆಮೇಲೆ ಸ್ಟಾರ್ ಫ್ರೂಟ್, ಇಷ್ಟು ಸ್ಟಾರ್ ಫ್ರೂಟಲ್ಲಿ ಒಂದು 2 ಕಾಯಿ ಹಿಡ್ದವು. ನೋಡ್ಬೇಕು ಇವನು ಆಗ್ತಾವೋ ಇಲ್ಲ ಗೊತ್ತಿಲ್ಲ. ಹೇಳಿದ್ನೆಲ್ಲ ಗಿಡ ಸಣ್ಣದು, ಹಾಗಾಗಿ ನಾನು ಅಷ್ಟು ಇದನ್ನು ಮಾಡಿಲ್ಲ ಅದಕ್ಕೆ ಈ ಸರಿ. ಆಮೇಲೆ ಇಲ್ಲಿ ಕಾಯಿ ಯಾಕಂದರೆ ಎಲ್ಲ ಇರ್ಬಿನೇ ಜಾಸ್ತಿ ತಿಂತಾ ಇದ್ದಾವೆ ಅಂಥೇಳಿ. ಇಲ್ಲೊಂದು ಆಮೇಲೆ ಕನಕಾಂಬರಿನೂ ಅಷ್ಟೇ ಹೂವು ತೆಗೆದಿದ್ದೆ ನಾನು ಇತ್ತೀಚೆಗೆ, ಮತ್ತು ಹೂವು ಬರ್ಲಿಕ್ಕತ್ತಾವ ನೋಡ್ರಿ ಈ ಥರ. ಮತ್ತು ಎಲ್ಲ ಪಾಟಲ್ಲಿ ಏನಿದ್ದೀನಿ ಬೆಳ್ಕೊಂಡಿಲ್ಲ, ಇದೆಲ್ಲ ಹಿಂಗೆ ನಾನು ಇಲ್ಲಿ ಕಲೆಕ್ಟ್ ಮಾಡ್ತಾ ಹೋಗ್ತೀನಿ. ಹಾಂ, ಸ್ವಲ್ಪ ಲಾಸ್ಟಿಗೆ ಎಂಡಾಗಿ ನಿಮಗೆ ತೋರಿಸ್ತೀನಿ ನಾನು ಎಷ್ಟೆಲ್ಲ ತರಕಾರಿ ನಾನು ತೆಗ್ದೀನಿ ಅಂಥೇಳಿ. ಒಂದಿಷ್ಟು ಹೂವು ಮತ್ತು ಕಾಯಿ. ಆಮೇಲೆ ಅದು ನುಗ್ಗೆಕಾಯಿ ಆಗಿತ್ತು, ಅದೊಂದು ನುಗ್ಗೆಕಾಯಿನೂ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿನಿ. ಇನ್ನೂ ಸಣ್ಣ ಸಣ್ಣ ನುಗ್ಗೆಕಾಯಿ ಇದ್ದಾವೆ, ಏನು ಬರ್ತಾವೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಹುಳಿ ಮಜ್ಜಿಗೆನೂ ಹೊಡ್ದೀನಿ. ಆಮೇಲೆ ನೀರನ್ನು ಕಮ್ಮಿ ಆಗ್ಲಾರ್ದಂಗೆ ಸರಿಗೆ ನೋಡ್ಕೊಂಡಿನಿ ಈ ಸರಿ. ಆಮೇಲೆ ಇವೆಲ್ಲ ಗಿಡದಲ್ಲೂ ಹೂವೆಲ್ಲ ಆಗಿ ಮುಗ್ದಿದ್ವಲ್ಲ, ಮತ್ತೆ ತಿರ್ಗಾ ನೋಡ್ರಿ ಎಷ್ಟು ಮಗ್ಗಿ ಬಂದವಂತ. ನೋಡ್ರಿ ಎಷ್ಟು ಮಗ್ಗಿ ಬಂದಿದೆ, ಎಷ್ಟು ದಳದ ಗೊತ್ತಾ ಇದು? 1 2 3 4 5 6 7 ದಳ. 7 ದಳದ ಒಂದೇ ಒಂದು ಸ್ಟೆಮ್ನಾಗ ನೋಡ್ರಿ ಎಷ್ಟು, ಈ ಕಡೆ 3 ಈ ಕಡೆ 3 ಮತ್ತು ಈ ಕಡೆ 5. ಇದು ಗಿಡನೂ ಚೆನ್ನಾಗೈತೆ. ಸೊ ಹೆವಿ ಫ್ಲವರಿಂಗ್ ಆಗೋಂಥದ್ದು ಇದು. ಸೊ ಓಕೆ ಫ್ರೆಂಡ್ಸ್, ನಿಮ್ಗೆ ಎಂಡಾಗ ನಾನು ನಿಮ್ಗೆ ತೋರಿಸ್ತೀನಿ ಏನೆಲ್ಲ ತೆಗ್ದೆ ಅಂತ. ಇದು ಮೆತ್ತಾಗಿ ಬಿಸಿಲು, ರಾತ್ರಿ ಮಳೆ, ಗಿಡ ತುಂಬ ಹೂವು ನೋಡೋದ್ರೆ ಎಷ್ಟು ಚಂದ ಇರ್ತದಲ್ಲ. ಗಿಡ ತುಂಬ ಯಾಕಂದ್ರೆ ಅಂದರೆ ಇಲ್ಲಿ ನೋಡ್ರಿ, ಇದು ಒಂದು ಸ್ಪೆಂಟ್ ಆಗಿದೆ, ಇದೊಂದು ತೆಗಿತೀನಿ. ಇಲ್ಲಿ ನೋಡ್ರಿ, ಇದು ಒಂದು ತೆಗಿತೀನಿ. ಗಿಡ ತುಂಬ ಹೂವು ನೋಡಿದ್ರೆ ಎಲ್ಲ ಕಡೆ ಚೆಂದಾಗಿ ಚಿಗಿಲಿಗತ್ತದ ಆಲ್ಮೋಸ್ಟ್. ಇಲ್ಲಿ ಈ ದೇಸಿ ಗುಲಾಬಿ ನೋಡ್ರಿ ಮೊಗ್ಗು, ಇದು ಗಿಡನೂ ಉದ್ದ ಚೆಂದಾಗಿ ಚಿಗಿಕತ್ತದ. ಸೊ ಟೋಟಲಿ ಸ್ವಲ್ಪ ರಿಲೀಫ್ ಆಗ್ಯದ ಗಿಡಗಳು ಬಿಸಿಲಿಂದ, ಯಾಕಂದರೆ ಬಿಸಿಲು ಜಾಸ್ತಿನೇ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ. ಆಮೇಲೆ ಈ ಬೇಬಿ ಸನ್ ರೋಸ್ ಇದರಲ್ಲಿ ಎಷ್ಟು ಚೆಂದಾಗಿ ಹೂ ಬರ್ಲಿಕ್ಕೆ, ಇದು ಹಿಂಗೆ ಮೇಲೆ ಇಟ್ಟು ಇಳಿ ಬೀಳೋಕ್ಕೆ ಜಾಗ ಮಾಡಿಕೊಡ್ಬೇಕು, ಇನ್ನೂ ಚೆಂದಾಗಿ ಬೆಳೀತದೆ ಇದು. ಹಂಗಿಟ್ರೆ ಚೆಂದ ಕಾಣಿಸುತ್ತೆ ಇದು. ಸೊ ಇದ್ರ ತುಂಬಾ ಹೂವು, ಇದ್ರದಾಗ ಹೂವು ಮಸ್ತ್ ಕಾಣ್ಲಿಕ್ಕತ್ತದೆ. ಸೊ ಫಸ್ಟ್ ಸ್ವಲ್ಪ ಹೂವು ಹಾಕೋದು ಬಂದಿದ್ವಲ್ಲ, ಹೂವು ಕಟ್ಕೊಂಡೀನಿ ನೋಡಿರಿ. ಇಲ್ಲಿಷ್ಟು ಅಲ್ಲಿಷ್ಟು ತರಕಾರಿ. ಸೊ ಇವತ್ತಿನ ತರಕಾರಿ ಇಷ್ಟು. ಇನ್ನು ಮೆಕ್ಕಿದ ಹೂಗಳು ತೆಗ್ದಿಲ್ಲ ನಾನು, ಇನ್ನು ಕನಕಾಂಬರಿ ಇದ್ದಾವೆ, ಅವೆಲ್ಲ ಇದಾವೆ, ನಾನು ತೆಗ್ದಿಲ್ಲ. ಸೊ ಅದಕ್ಕೆ ಸಾಕಿಷ್ಟ ಪೂಜೆಗೆ ಆದರೆ ಸಾಕಂಥೇಳಿ ನಾನೊಂದಿಷ್ಟನ್ನ ತಗೊಂಡು ಹೊಂಟೀನಿ. ಈ ನೆಟ್ಟನ್ನು ತೆಗಿತೀನಿ, ಇನ್ನು ಸ್ವಲ್ಪ ಮಳೆ ಏನಾದ್ರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತೆಗಿತೀನಿ. ತೆಗೆದ್ಮೇಲೆ ನಿಮಗೆ ಅಂದರೆ ಮಳೆ ಬಂದರೆ ನಮ್ಮ ಗಿಡಗಳು ಚೆಂದ ಇರ್ತಾವೆ, ನಿಮ್ಗೆ ನೋಡೋಕ್ಕೂ ಚೆಂದ ಇರುತ್ತೆ. ಸೊ ಇದು ಗಿಡ ಅಂತ ಮಸ್ತಾಗಿ ಚಿಗಿರ್ತದೆ, ಏನಿಲ್ಲ ಕಿಚನ್ ವೇಸ್ಟೇ ಹಾಕಿನಿ. ಆ ಕಿಚನ್ ವೇಸ್ಟ್ನಾಗಿನ ಇದೊಂದು ಬೆಳ್ಕೊಂಬಂದದ್ದು ನೋಡಿರಿ, ಹಣ್ಣಿನ ಗಿಡ. ಸೊ ಇದ್ರಾಗ ಒಂದು ಆಗ್ತದೆ ನೋಡಿ, ಲಾಸ್ಟ್ ಟೈಮ್ ಅದಾಗಿತ್ತಲ್ಲ ಮಸ್ತಾಗಿತ್ತದು ಆ ಹಣ್ಣನ್ನು. ಆಮೇಲೆ ಇದು ನೋಡಿರಿ, ಇದ್ರ ತುಂಬ ಮೊಗ್ಗು, ಇಲ್ಲಿ ನೋಡಿರಿ ಇದ್ರ ತುಂಬ ಮೊಗ್ಗಿದಾವೆ. ಸೊ ಇದು ಕ್ಲೀನ್ ಮಾಡಬೇಕು, ಇದೆಲ್ಲ ತೆಗಿಬೇಕು. ಈಗ ನಾನು ಕಟ್ಟಿಂಗ್ ಯಾವೂ ಹಾಕಿರಲಿಲ್ಲ ಈ ಸರಿ, ಯಾಕಂದರೆ ಜಾಸ್ತಿ ಹಾಕೋದು ಬೇಡ. ಇರೋ ಗಿಡಗಳಿಗೆ ಗೊಬ್ಬರ ಕೊಟ್ಟು ಕ್ಲೀನ್ ಮಾಡಿಕೊಂಡು ಮಣ್ಣು ಸ್ವಲ್ಪ ಹಾಕ್ಕೊಂಡಿನಿ ಮೇಲೆ. ಸೊ ಅದರಿಂದನೇ ಈ ಸತಿ ಚೆಂದಾಗಿ ಬೆಳೆದವು. ಇದ್ರಾಗ ನೋಡಿರಿ
ಇದ್ರಾಗ ಸ್ವಲ್ಪ CBD ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ದೆ ನಾನು. ಇದು ತೆಗೆದುಬಿಟ್ರೆ ಗಿಡ, ಯಾಕೆಂದರೆ ಇದು ಗಿಡ ಹಿಂಗೆ ಅದ, ಸ್ವಲ್ಪ ಏನಾದ್ರು ಸಪೋರ್ಟ್ ಸಿಕ್ಕರೆ ಸಾಕು ಫುಲ್ ಹರಡ್ಬಿಡ್ತದೆ. ಇದು ಇದೇ ಥರ ಮಾಡೀನಿ ಎಲ್ಲ ಗಿಡಗಳು. ನಾನು ಕ್ಲೀನ್ ಮಾಡಿಕೊಂಡು ಗೊಬ್ಬರ ಕೊಟ್ಟೀನಿ. ಈ ಸರಿ ಯಾವುದೇ ಎಕ್ಸ್ಟ್ರಾ ಕಟಿಂಗ್ ನಾನು ಹಾಕ್ಕೊಂಡಿಲ್ಲ. ಪ್ರತಿ ಸತಿ ಕಟಿಂಗ್ ಹಾಕೋತಿದ್ದೆ, ಹೂವು ಲೇಟ್ ಮಾಡಿ ಬರ್ತಿದ್ವು. ಈ ಸರಿ ಹಾಗಿಲ್ಲ. ಸ್ವಲ್ಪ ಫಂಗಸ್ ಥರ ಆಗಿದ್ದಕ್ಕೆ ಇದು ಹೊಡೆದೀನಿ, ಲೈಸಲ್ ಸ್ಪ್ರೇ. ಮತ್ತು ನೋಡಿರಿ ಮೊಗ್ಗೆ ನೋಡಿ ಎಷ್ಟದ, ಫುಲ್ ಅರಳಕ್ಕೆ ರೆಡಿಯಾಗ ಇವತ್ತು. ಆಮೇಲೆ ಇಲ್ಲಾಂದ್ರೆ ತೋರಿಸಲ ನಿಮಗೆ. ಇಲ್ಲಿ ನೋಡಿರಿ ಈ ಗುಲಾಬಿ ಹೂವನ್ನ ಅಷ್ಟೇ ನೋಡ್ರಿ, ಇಲ್ಲ ಅರಳಿಗತ್ತದ. ಇಲ್ಲಿ ನೋಡ್ರಿ ಮೊಗ್ಗು, ಎಲ್ಲ ಕಡೆ ಚಿಗುರು ಮೊಗ್ಗು, ಎಲ್ಲ ಕಡೆ ಚಿಗುರು ಮೊಗ್ಗುನೇ ಬರ್ಲಿಕ್ಕತ್ತವ. ಇದೂ ಅಷ್ಟೇ. ಇಲ್ಲಂತ ಎಷ್ಟು ಹೂವು ಬಂದಿದ್ದು ಗೊತ್ತಾ, ಎಷ್ಟು ಹೂವು ಬಂದು ಹೋಗಿದ್ದಾವೆ. ನಾನೇ ಸ್ವಲ್ಪ ಹೇಳಿದ್ನಲ್ಲ ಹುಷಾರಿಲ್ಲ ನನಗಂತೇಳಿ ಸ್ವಲ್ಪ ವೀಡಿಯೋ ಮಾಡೋದು ನನಗೆ ಆಗಲಿಲ್ಲ ಅಷ್ಟೇ. ಇದೆಲ್ಲ ಕಿಚನ್ ವೇಸ್ಟ್, ಎಲ್ಲ ಕಿಚನ್ ವೇಸ್ಟ್ ಹಾಕಿದ್ರದ್ದೇ ಇದ್ರದ್ದು ಒಂದು ಪರಿಣಾಮ. ಚೆಂದಾಗಿ ಗ್ರೋತ್ ಆಗಲಿಕ್ಕೆ. ಸೊ ನಾನು ಬೋನ್ಸಾಯಿ ಮಾಡಕತ್ತಿದ್ನಲ್ಲ, ಈ ಬೋನ್ಸಾಯಿ ಎಲ್ಲ ನೋಡಿರಿ, ಇದು ಮೇಲಿಂದ ಕೆಳಗೆ ಬಿದ್ದದ ಅಂದ್ಕೊತೀನಿ. ಸೊ ಇದು ಬೋನ್ಸಾಯಿ ಮಾಡಕತ್ತಿದ್ನಲ್ಲ, ಬೋನ್ಸಾಯಿನಾಗ ಇದು ಆಲದ ಮರ, ಸೊ ಇದು ಅರಳಿ ಮರ. ಸೊ ಈ ಕಡೆ ಎಲ್ಲ ಚೆನ್ನಾಗಿ ಇದು ಒಂದು ಸ್ಟಿಕ್ ಬಂದಿದೆ, ವಜ್ಜಿಯಾಗಿ ಬಿದ್ದು ನೋಡ್ರಿ ಇದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ, ಬಾಯ್.